ನಮ್ಮ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನಲ್ಲಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಒಂದು ಕಡೆ ಇಂಡಿಯಾ ಫ್ಲಾಗ್ ಹಾಕಿದ್ರೆ ಒಂದು ಕಡೆಗೆ ಕರ್ನಾಟಕ ಫ್ಲಾಗ್ ಇದಾಗೋಂಗೆ ಮ್ಯಾಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾವು ಮೆಟ್ರೋ ಈ ರಾಷ್ಟ್ರೀಯ ವಿದ್ಯಾಲಯದಲ್ಲಿ ಮಾಮೂಲಿ ನಮ್ಮ ಗ್ರೀನ್ ಲೈನ್ಗೆ ರೈಟ್ ಸೈಡ್ ಹೋದ್ರೆ ಗ್ರೀನ್ ಲೈನ್ಗೆ ಹೋಗ್ತೀವಿ, ಲೆಫ್ಟ್ ಸೈಡ್ ಹೋದ್ರೆ ಎಲ್ಲೋ ಲೈನ್ಗೆ ಹೋಗ್ತೀವಿ. ಇನ್ನು ಸೀದಾ ಟ್ರೈನ್ ಇಲ್ಲಿ ಬಂದು ಇಳಿದವರು ಗ್ರೀನ್ ಲೈನಿಂದ ಇಳಿದವರು ಸೀದಾ ಎಲ್ಲೋ ಲೈನ್ಗೆ ಹತ್ತುವಂಗೆ, ಎಲ್ಲೂ ಕೆಳಗೆ ಹೋಗಂಗಿಲ್ಲ, ಮೇಲೆ ಹೋಗಿಲ್ಲ, ನಮ್ಮ ಮೆಜೆಸ್ಟಿಕಲ್ ಆದಂಗಿಲ್ಲ. ಇಲ್ಲಿ ಎಲ್ಲ ಅಲ್ಲಲ್ಲೇ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಇಲ್ಲೇ ಇದು ಉದ್ಘಾಟನೆ ಮಾಡ್ಬೋದಾಗಿತ್ತು ಅವರು, ಯಾಕಂದರೆ ಇದೇ ಫಸ್ಟ್ ಸ್ಟಾಪ್, ಅಂದರೆ ಸ್ಟಾರ್ಟಿಂಗ್ ಸ್ಟಾಪ್ ಆಗಿರೋದ್ರಿಂದ ಇಲ್ಲಿಂದನೇ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಅಂದರೆ ರೈಟ್ ಸೈಡಲ್ಲಿ ಗ್ರೀನ್ ಲೈನ್ ಓಡಾಡ್ತಾ ಇರುತ್ತೆ, ಆದ್ದರಿಂದ ಅಡಚಣೆಗಳಾಗ್ಬೋದು ಅಂತ ಹೇಳಿ ಅದಕ್ಕೆ ಅದನ್ನು ರಾಗಿಗುಡ್ಡ ಮೆಟ್ರೋ ಸ್ಟೇಷನಿಂದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ಅದು ಒಂದು ಬರೀ ಉದ್ಘಾಟನೆ ಆಗುತ್ತೆ. ಪ್ಯಾಸೆಂಜರ್ಗಳಿಗೆ ನಾಳೆಯಿಂದ ಅವೈಲಬಲ್ ಇರುತ್ತೆ.